ಯಾ ಪೇಪರಲ್ಲಿ 1 2 3 4 10. ಓ ಮೈ ಗಾಡ್, ಪೇಪರಲ್ಲಿ ಇಷ್ಟೊಂದು ಸ್ಟ್ರಾಂಗ್ ಇದೆ. ಬರೀ ಪೇಪರಲ್ಲಿ ಸ್ಟ್ರಾಂಗ್ ಇದ್ದರೆ ಸಾಲದು, ಫೀಲ್ಡಲ್ಲೂ ಸ್ಟ್ರಾಂಗ್ ಇರಬೇಕು, ಫೀಲ್ಡಲ್ಲೂ ಪರ್ಫಾರ್ಮ್ ಮಾಡಬೇಕು. ಆನ್ ಪೇಪರಲ್ಲಿ ಹಂಗಿದೀವಿ ಹಿಂಗಿದೀವಿ ಅನ್ಕೊಂಡು ಕೂತ್ರೆ ಕಪ್ ಗೆಲ್ಲಕ್ಕಾಗಲ್ಲ ಗುರು. ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಮ್ಯಾಚ್ ಹರಟೆ ವಿತ್ ಅನ್ಫಿಲ್ಟರ್ಡ್ ಬ್ಯಾಚುಲರ್ಸ್ ಎಲ್ಲ ಔಟ್ ಆಫ್ ಟೌನ್ ಹೋಗಿದ್ದಾರೆ, ಸೂನ್ ಬರ್ತಾರೆ, ಅಲ್ಲಿವರೆಗೂ ನೋಡೋಣ. ಇವತ್ತು ಮ್ಯಾಚ್ ಇದ್ದಿದ್ದು ಮುಂಬೈ ವರ್ಸಸ್ ಪಂಜಾಬ್ ವಾಂಖೆಡೆಯಲ್ಲಿ. ಅಣ್ಣ ನೀನು ಟಾಸ್ ಸೋತಾಗೆ ಅಂದ್ಕೊಂಡೆ ನೀನು ಮ್ಯಾಚ್ ಸೋಲ್ತೀಯ ಅಂತ. ಟಾಸ್ ಗೆದ್ದಿದ್ದು ಪಂಜಾಬು, ಬೌಲಿಂಗ್ ತೊಗೊಂಡ್ರು, ಅಲ್ಲೇ ಅರ್ಧ ಮ್ಯಾಚ್ ಸೋತರು. ಎಲ್ಲೂ ಇಂಟೆಂಟ್ ಇರಲಿಲ್ಲ. ಇವತ್ತು ರೋಹಿತ್ ಇಲ್ಲ, ಮತ್ತು ನೆಕ್ಸ್ಟು ಬೋಲ್ಟನ್ನು ತೆಗೆದಿದ್ರು. ರೋಹಿತ್ ಬದಲು ಒಬ್ಬ ಡೆಬ್ಯೂಟೆಂಟ್ ಆಡಿಸಿದ್ರು. ಅದಾದಮೇಲೆ ಓಪನಿಂಗ್ ಚೇಂಜಸಲ್ಲಿ ಕ್ವಿಂಟನ್ ಡಿಕಾಕು ಮತ್ತು ರಿಕಲ್ಟನ್ ಬಂದಿದ್ದರು. ರಿಕಲ್ಟನ್ ಅಣ್ಣ, ಬೇರೆಯವರು ಫಸ್ಟ್ ಓವರು 20-15 ಹೊಡಿತವ್ರೆ, ನೀನು ಬಂದ್ಬಿಟ್ಟು ಏನಣ್ಣ 1 ರನ್ ಕೊಡ್ತೀಯಾ? ಅಲ್ಲೇ ಮೊಮೆಂಟಮ್ ಹಾಳಾಯಿತು. ಆಮೇಲೆ ರಿಕಲ್ಟನ್ ಬೇಗ ಹೋದರು. ಇವತ್ತು ಮುಂಬೈಲಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸಲ್ಲಿ ಇಡೀ ಪಾಸಿಟಿವ್ ಅಂದರೆ ಒಂದೇ, ಕ್ವಿಂಟನ್ ಡಿಕಾಕ್ 100 ಹೊಡೆದಿದ್ದು. ಅದು ಬಿಟ್ಟರೆ ನಮ್ಮಂದಿರು ಯಾವಾಗಲೂ ನನ್ನ ಫಾರ್ಮಲ್ಲಿ ಇದ್ದರು 20-30, ಇವತ್ತು ಬೇಗ ಮೇಲೆ ಕಳಿಸಿದ್ದಕ್ಕೆ ಒಂದು 50 ಹೊಡೆದ್ರು. ಅದನ್ನು ಬಿಟ್ಟರೆ ಶೆಫೆನ್, ರೆದರ್ಫೋರ್ಡ್ ಅವರು ಏನೂ ಆಡಲಿಲ್ಲ. 5 ಬಾಲ್ 1. ಆಮೇಲೆ ತಿಲಕ್ ಬಂದು ಲಾಸ್ಟಿಗೆ 1-2 4 ಹೊಡೆದು. ಅದನ್ನು ಬಿಟ್ಟರೆ ಈ ಕಡೆಯಿಂದ ಚೆನ್ನಾಗಿ ಆಡ್ತಿದ್ರು ಕ್ವಿಂಟನ್ ಡಿಕಾಕು, ಈ ಕಡೆಯಿಂದ ಯಾರು ಸಾಥ್ ಕೊಡಲಿಲ್ಲ. ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ, ಏನು ಹೇಳಿ ನಿಮ್ಮ ಬಗ್ಗೆ? ಗುರು, ಈ ಟೀಮ್ನ ರೋಹಿತಿಗೆ ಕೊಟ್ಟಿದ್ರೆ ಇಷ್ಟೊತ್ತಿಗೆ 8 ಕಪ್ ಇರೋದು ನಮ್ಮ ಹತ್ರ. ನೀನೀಗ ಕೊಟ್ಟಿದ್ದೀವಲ್ಲ ಗುರು, ಕ್ವಾಲಿಫೈನೇ ಆಗ್ತಿಲ್ಲ ನೀನು. ಅಟ್ಲೀಸ್ಟ್ 8th ಪ್ಲೇಸಲ್ಲೂ ಇಲ್ಲ, 9th ಇದ್ದೀವಿ. ಅದು ಏನಕ್ಕಿದ್ದೀವಿ ಅಂದರೆ ಫಸ್ಟ್ ಮ್ಯಾಚ್ ಗೆದ್ದಿದ್ದು, ಇಲ್ಲ ಅಂದಿದ್ರೆ 10th. CSK ಯಾರು ನೋಡಿ 2 ಮ್ಯಾಚ್ ಗೆದ್ದಿದ್ದಾರೆ. ಬ್ಯಾಟಿಂಗ್ ಆಡ್ತಿಲ್ಲ, ಬಾಲಿಂಗ್ ಮಾಡ್ತಿಲ್ಲ, ಕ್ಯಾಪ್ಟನ್ಸಿ ಬಾಲಿಂಗ್ ಯಾವಾಗ ಯಾರಿಗೆ ಬೇಕಾ ಕೊಡ್ತೀಯಾ? ಏನು ನಡೀತಿದೆ ಗುರು ನಿನ್ನ ಹತ್ರ? ಯಪ್ಪ, ನಿನ್ನ ಗೊಟ್ಟಾಗಿಂದ ಎಲ್ಲ ಒಗಾಡ್ಸ್ಕೊಂಡಿದ್ದೆ ಆಯಿತು. ಏನೋ ಇಷ್ಟೆಲ್ಲ ಆಗಿ 190+ ಹೊಡೆದ್ರು. ಆ ಪಿಚ್ಚಲ್ಲಿ ನಮ್ಮ ಬ್ಯಾಟ್ಸ್ಮನ್ ನಮ್ಮಂದಿರೇ ಬಂದು ಹೇಳಿದ್ರು ಪೋಸ್ಟ್ ಮ್ಯಾಚ್ ಆದಮೇಲೆ, ವಿ ಆರ್ 20 ರನ್ಸ್ ಶಾರ್ಟ್ ಅಂತ. 20 ಅಲ್ಲ, 40-60 ರನ್ಸ್ ಶಾರ್ಟ್. ನೀವು ವಾಂಖೆಡೆಯಲ್ಲಿ 200 ಒಳಗೆ ಹೊಡೆದಿದ್ಯಾ ಅಂದರೆ ಇನ್ನು ಯಾರು ಗುರು ಗೆಲ್ತಾರೆ? ಬಂದರು ಫಸ್ಟ್ ಓವರೇ ದೀಪಕ್ ಚಹರ್, ಅಣ್ಣ ಹೋಗ್ಬಿಡೋಣ ನೀನು ಚೆನ್ನೈಗೆ, ಬರ್ಬೇಡಣ್ಣ ನೀನು, ಬರೋಕ್ಕೆ ಹೋಗೋಣ ನಮ್ಮ ಟೀಮ್ಗೆ. ಚೆನ್ನೈಗೆ ನಾವು ಫ್ರೀಯಾಗೆ ಟ್ರೇಡ್ ಮಾಡಿಕೊಟ್ಬಿಡ್ತೀವಿ, ತೊಗೊಂಬಿಡಿ ಚೆನ್ನೈ. ಏನು ಸ್ಕ್ಯಾಮ್ ಗುರು ನೀನು. 2 ಸೀಸನ್ನು ಇಂಜುರಿ, 2 ಮ್ಯಾಚ್ ಆಡ್ತೀಯ, ಇಂಜುರಿ ಆಗಿ ಹೋಗ್ತೀಯ. ಅದನ್ನು ಬಿಟ್ಟರೆ ಈ ಸೀಸನ್ನು ಸ್ಕ್ಯಾಮ್ ಮಾಡೋಕ್ಕೆ ಬಂದಿದೆಯಾ ಗುರು ನೀನು CSKಯಿಂದ? ಅಂಡರ್ ಕವರ್ ಏಜೆಂಟಾ? CSK ಮೇಲೆ 2 ಮ್ಯಾಚ್ ಇದೆ, ನೋಡ್ಕೋತೀವಿ. ಫಸ್ಟ್ ಓವರೇ 21, ಅಲ್ಲೇ ಮ್ಯಾಚ್ ಮುಗೀತು, ಅಲ್ಲೇ TV ಆಫ್ ಆಯಿತು. ನಾನು ಅಂದ್ಕೊಂಡೆ ಮುಗಿದ್ಬಿಡಿ ಇನ್ನೇನು ಅಂತ. ಅದಾದಮೇಲೆ ಇನ್ನೇನು ಯಾರೂ ಸಾಥ್ ಕೊಡಲಿಲ್ಲ. ಬುಮ್ರಂಗು ನಾಯಿ ಹೊಡೆದಂಗೆ ಹೊಡಿತಿದ್ದಾರೆ. ಬುಮ್ರಂಗು 4 ಓವರಿಗೆ 41. ಅದಾದಮೇಲೆ ಅಲ್ಲ ಗಜನ್ಫರ್ ಬಂದಿದ್ದರು ಟೀಮ್ಗೆ, ಸುಮ್ಮನೆ ಬಂದಿದ್ದರು, ಯಾರೂ ಇಲ್ವಲ್ಲ ಅಲ್ಲಿ, ಸ್ಯಾಂಡ್ನರಿಗೆ ಹುಷಾರಿಲ್ಲ ಅಂತ ಬಂದಿದ್ದರು. ಅವರೊಂದು 2 ವಿಕೆಟ್ ತೊಗೊಂಡ್ರು. ಬಿಟ್ಟರೆ ಪ್ರಭ್ ಸಿಂಗ್ ಏನು ಗುರು ನಿಮ್ಮ ಬ್ಯಾಟಿಂಗು? ಇಷ್ಟಿದೆಯಾ? ಹಂಗಲ್ಲ ಹೊಡಿತೀಯಾ? ಇರಲಿ ಬಿಡು, ನನ್ನಷ್ಟೇ ಇದೆಯಾ. ಸೊ ಅವರು ಒಳ್ಳೆ 80 ಹೊಡೆದ್ರು. ಶ್ರೇಯಸ್ ಅಯ್ಯರ್, ದ ಓನ್ಲಿ ಪ್ಲೇಯರ್ ಹೂ ಈಸ್ ಮೀಟಿಂಗ್ ದ ಪ್ರೈಸ್ ಟ್ಯಾಗ್. ಗುರು, ನೀನು ಹಿಂಗೆ ಆಡಿದ್ರೆ ನೀನು ಹಿಂಗೆ ಆಡ್ತಿದ್ಯಾ? ನೀನು ಇಂಡಿಯನ್ T20 ಸೈಡ್ಗೆ ಕರ್ಕೊಂಡು ಹೋಗ್ಬೇಕು. ನಿನಗೆ ಪರ್ಸ್ನಲ್ ಇಶ್ಯೂ ಇದೆನಾ ಈ ಟೀಮ್ ಮೇಲೆ? ನಮ್ಮ ಮೇಲೆ ಆಡಬೇಕಾ? ಇರಲಿ ಬಿಡು, ಆಡಿದ್ಯಾ. ನಮ್ಮ ಟೀಮು ಈ ಸಲ ನೆಕ್ಸ್ಟ್ ಸೀಸನಲ್ಲಿ ಸಿಗ್ತೀವಿ. ಈ ಸೀಸನ್ ನಮ್ಗೆ ಗೊತ್ತಾಯಿತು, ಪೇಪರು ಹಿಂದೆ ಮುಂದೆ ಎಲ್ಲ ನೋಡಿದ್ರು ಸ್ಟ್ರಾಂಗ್ ಇದೆ. ಪೇಪರ್ನಲ್ಲ ಅಷ್ಟೇ, ಫೀಲ್ಡಲ್ಲ. ಅದನ್ನು ಬಿಟ್ಟರೆ ಇನ್ನೇನಿಲ್ಲ ಹೇಳೋಕ್ಕೆ. ನೋಡೋಣ ಏನಾಗುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.